ಪಿಯು ಕಾಲೇಜಿನ ಆವರಣದಲ್ಲಿ ನಡೆದ ಯುಗ್ಮ 2K26 ಕಾರ್ಯಕ್ರಮದಲ್ಲಿ ಹೊಸದಾಗಿ ಕಾಲೇಜಿಗೆ ಕಾಲಿಟ್ಟ ವಿದ್ಯಾರ್ಥಿಗಳಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ಯುಗ್ಮ ಅನ್ನೋ ಪರಿಕಲ್ಪನೆಗೆ ಒಗ್ಗಟ್ಟು ಮತ್ತು ಒಂದಾಗುವಿಕೆಯ ಪ್ರತೀಕವಾಗಿದ್ದು, ವಿದ್ಯಾರ್ಥಿಗಳು ಕೇವಲ ಕಾಲೇಜಿನ ವಿದ್ಯಾರ್ಥಿಗಳಾಗಿ ಉಳಿಯದೆ ಬಿಜಿಎಸ್ ಕುಟುಂಬದ ಭಾಗವಾಗಬೇಕು ಅನ್ನೋ ಉದ್ದೇಶದೊಂದಿಗೆ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು. ಬಹಳ ಸುಂದರವಾದ ಕ್ಷಣಗಳನ್ನು ಇವತ್ತು ನಾನು BGS ವಿದ್ಯಾಸಂಸ್ಥೆಯಲ್ಲಿ ಕಳೆದಿದ್ದೀನಿ ಬಂಧುಗಳೇ. ಎಷ್ಟು ಸುಂದರವಾದ ಕಾರ್ಯಕ್ರಮ, ಮಕ್ಕಳೆಲ್ಲ ಅದ್ಭುತವಾಗಿ ಅವರ ಟ್ಯಾಲೆಂಟ್ ಪ್ರದರ್ಶನ ಮಾಡಿದರು. ಫ್ರೆಷರ್ಸ್ ಡೇ ಅಂದರೆ ಹೇಗಿರಬೇಕಂದ್ರೆ ಹೀಗಿರಬೇಕು ಅನ್ನೋಷ್ಟು ನನಗೆ ಬಹಳ ಖುಷಿಯಾಗೋಯಿತು. ಎಲ್ಲಕ್ಕೂ ಮಿಗಿಲಾಗಿ ನಾನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನೋಡ್ತಾ ಇರುವಂಥ, ಒಂದು ರೀತಿಯ ಆರಾಧನಾ ಭಾವದಿಂದ ನೋಡ್ತಾ ಇರುವಂಥ ನನ್ನ ಅಚ್ಚುಮೆಚ್ಚಿನ ಶೇಖರ್ ಸ್ವಾಮೀಜಿಯವರು, ಪ್ರಕಾಶನಾಥ್ ಸ್ವಾಮೀಜಿಯವರು ದಿವ್ಯ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿದ್ವಿ. ಇಡೀ ಒಂದು ಆದಿಚುಂಚನಗಿರಿಯ ಪರಂಪರೆ ಹಾಗೆ ಅದು. ಬಾಲಗಂಗಾಧರ ಸ್ವಾಮೀಜಿಯವರ ಆಶೀರ್ವಾದ ಪಡೆದಂಥ ಭಾಗ್ಯ ನನಗೆ. ಅತ್ಯಂತ ಆತ್ಮೀಯರಾದ ನಮ್ಮ ಪ್ರಕಾಶನಾಥ ಸ್ವಾಮೀಜಿಯವರು ಸರಳತೆ ಸಜ್ಜನಿಕೆಗಳ ಸಾಕಾರ ಮೂರ್ತಿಯಾಗಿ ಭಾರತೀಯ ಸಂಸ್ಕೃತಿ, ಪ್ರೀತಿ, ಭಕ್ತಿ, ನೀತಿಯ ಸಂಸ್ಕೃತಿ ಅದನ್ನು ಅಳವಡಿಸಿಕೊಂಡವರು ಪ್ರಕಾಶನಾಥ ಸ್ವಾಮೀಜಿಯವರು. ಇಡೀ ಆದಿಚುಂಚನಗಿರಿ BGS ಸಂಸ್ಥೆಯ ವಾತಾವರಣ ಅದೇ ರೀತಿ. ಸಂಸ್ಕೃತಿಯ ಸನ್ನಿಧಿ ಇದು, ಸರಸ್ವತಿಯ ಸನ್ನಿಧಿ. ಬಿಜಿಎಸ್ ಹಾಗೂ ಎಸ್ಜಿಬಿ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಉಪಸ್ಥಿತಿ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಭಕ್ತಿ, ಶಿಸ್ತು, ಸೇವೆ ಮತ್ತು ಕರುಣೆಯನ್ನ ತಮ್ಮ ಜೀವನದ ಮೂಲಕ ಪ್ರತಿಬಿಂಬಿಸುತ್ತಿರುವ ಸ್ವಾಮೀಜಿಯವರ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದೆ. ವಿದ್ಯಾರ್ಥಿಗಳಿಗೆ ನೀಡಲಾದ ಸಂದೇಶದಲ್ಲಿ ಅತ್ಯಂತ ಪ್ರಮುಖವಾಗಿ ಮೂಡಿಬಂದ ವಿಚಾರ ಅಂದ್ರೆ ಜೀವನದ ಯಶಸ್ಸನ್ನ ಕೇವಲ ಅಂಕಗಳಿಂದ ಅಳೆಯಬಾರದು ಅನ್ನೋದು. ಪರೀಕ್ಷೆಯಲ್ಲಿ ಎಷ್ಟು ಅಂಕ ಗಳಿಸಿದ್ದೇವೆ ಅನ್ನೋದರ ಜೊತೆಗೆ ನಾವು ಯಾವ ರೀತಿಯ ವ್ಯಕ್ತಿಯಾಗಿದ್ದೇವೆ, ನಮ್ಮಿಂದ ಎಷ್ಟು ಜನರಿಗೆ ಒಳಿತಾಗಿದೆ, ಸಮಾಜಕ್ಕೆ ನಾವು ಯಾವ ಕೊಡುಗೆ ನೀಡುತ್ತಿದ್ದೇವೆ ಅನ್ನೋದು ಮುಖ್ಯ. BGS PU ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಮುಂದಿನ 2 ವರ್ಷಗಳಲ್ಲಿ ತಮ್ಮ ಪ್ರತಿಭೆಯನ್ನ ಗುರುತಿಸಿಕೊಳ್ಳಬೇಕು. ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಸಿನಿಮಾ ಮತ್ತು ಸಂಗೀತ ಕ್ಷೇತ್ರದ ಗಣ್ಯರ ಉಪಸ್ಥಿತಿಯು ಮತ್ತಷ್ಟು ರಂಗು ತುಂಬಿತು. ಪ್ರಸಿದ್ಧ ಕನ್ನಡ ಚಿತ್ರನಟ ಹಾಗೂ ಗಾಯಕ ಶ್ರೀ ಶಶಿಧರ್ ಕೋಟಿಯವರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಕನ್ನಡ ಸಿನಿಮಾ, ಸಂಗೀತ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅವರು ನೀಡಿರುವ ಕೊಡುಗೆಯನ್ನ ಸ್ಮರಿಸಲಾಯಿತು. ಯುವ ವಿದ್ಯಾರ್ಥಿಗಳ ಮುಂದೆ ಕಲಾ ಕ್ಷೇತ್ರದ ಅನುಭವ ಹೊಂದಿರುವ ಗಣ್ಯರು ಉಪಸ್ಥಿತರಿರುವುದು ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಉತ್ಸಾಹ ಮೂಡಿಸಿತು. ಏರ್ ಮತ್ತು ದೂರದರ್ಶನ ಕಲಾವಿದೆ ಹಾಗೂ ಹಿನ್ನೆಲೆ ಗಾಯಕಿ ಭಾಗ್ಯಶ್ರೀ MP ಅವರ ಉಪಸ್ಥಿತಿಯು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಸುಗಮ ಸಂಗೀತ ಮತ್ತು ಹಿನ್ನೆಲೆ ಗಾಯನ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಅವರ ಸಂಗೀತ ಪಯಣ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದೆ. ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆ ಮತ್ತು ಸೃಜನಶೀಲತೆಯನ್ನ ಸಂಭ್ರಮಿಸುವ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಕಾರ್ಯಕ್ರಮವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಿತು. ಶಿಕ್ಷಣದ ಜೊತೆಗೆ ಸಂಗೀತ, ಕಲೆ ಮತ್ತು ಸೃಜನಶೀಲತೆಯಲ್ಲೂ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನ ಬೆಳೆಸಿಕೊಳ್ಳಬೇಕು ಅನ್ನೋ ಸಂದೇಶ ಇಲ್ಲಿ ಮೂಡಿಬಂದಿತು. ಇವತ್ತು BGS ಅಲ್ಲಿ ನಡೆದಂಥ ಫ್ರೆಷರ್ಸ್ ಡೇ ಯುಗ್ಮ 2026ಗೆ ನಾನು ಗೆಸ್ಟ್ ಆಗಿ ಬಂದಿದ್ದೆ. ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಚಿಕ್ಕಮಗಳೂರಿನ ಒಂದು ಪುಟ್ಟ ಹಳ್ಳಿಯಿಂದ ಬಂದವಳು. ಬಟ್ ಬ್ಯಾಂಗ್ಳೂರಲ್ಲಿ BGS ಇನ್ಸ್ಟಿಟ್ಯೂಟ್ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಸ್ಫೂರ್ತಿ. ಬಿಕಾಸ್ BGS ಅಂದರೆ ಅದು ಒಂದು ಒಳ್ಳೆ ಎಜುಕೇಷನಲ್ ಹಾಗೆ ಅಷ್ಟೇ ಕ್ವಾಲಿಟಿ ಆಫ್ ಕಲ್ಚರಲಿ ರಿಚ್ ಇನ್ಸ್ಟಿಟ್ಯೂಟ್ ಅಂತ ಎಲ್ಲರಿಗೂ ಗೊತ್ತಿರೋದು. ಸೊ ನನ್ನನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಕಾಶನಾಥ ಗುರುಜಿಗಳು ನನ್ನನ್ನು ಆಹ್ವಾನಿಸಿದರು. ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಇಲ್ಲಿನ ಮಕ್ಕಳು, ಫ್ರೆಷರ್ಸ್, ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಎಷ್ಟು ಎಂತೂಸಿಯಾಸ್ಟಿಕ್ ಆಗಿ ಇಲ್ಲಿ ಕಾರ್ಯಕ್ರಮಗಳನ್ನ ನೀಡಿದರು. ವೆರಿ ಫಸ್ಟ್ ಇಯರಲ್ಲೇ ಅವರು ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿ ಲೈಕ್ ರಿಯಾಲಿಟಿ ಶೋ ಲೆವೆಲ್ಗೆ ಪರ್ಫಾರ್ಮೆನ್ಸ್ನ ಕೊಟ್ಟರು. ಅದನ್ನು ನೋಡಿದಾಗ ಈಗಿನ ಮಕ್ಕಳಲ್ಲೂ ಅಷ್ಟೇ ಒಂದು ಕಲ್ಚರಲಿ ತುಂಬ ಇಂಟ್ರೆಸ್ಟ್ ಇರುವಂಥವ್ರು ಇದ್ದಾರೆ. ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಎಲ್ರಿಗೂ ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ. ಇದು ನಿಮ್ಮ ಆರಂಭ.
ಇದು ನಿಮ್ಮ ಅವಕಾಶ, ಇದು ನಿಮ್ಮ ಪಯಣ, ಇದು ನಿಮ್ಮ ಯುಗ್ಮ ಅನ್ನುವಂತಹ ಮಾತುಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸ ತುಂಬಲಾಯಿತು. ಬಿಜಿಎಸ್ ಪಿಯು ಕಾಲೇಜಿನಲ್ಲಿ ಆರಂಭವಾಗಿರುವ ಈ ಹೊಸ ಪಯಣ ಕೇವಲ ಪರೀಕ್ಷೆ ಮತ್ತು ಅಂಕಗಳಿಗೆ ಸೀಮಿತವಾಗದೆ ಶಿಸ್ತು, ಜ್ಞಾನ, ಸ್ನೇಹ, ಪ್ರತಿಭೆ, ಆತ್ಮವಿಶ್ವಾಸ ಮತ್ತು ಮರೆಯಲಾಗದ ನೆನಪುಗಳಿಂದ ಕೂಡಿರಲಿ ಅನ್ನೋ ಶುಭ ಹಾರೈಕೆ ವ್ಯಕ್ತವಾಯಿತು. ಕಾಲೇಜಿನ ಮುಂದಿನ 2 ವರ್ಷಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಕನಸುಗಳಿಗೆ ಹೊಸ ರೂಪ ನೀಡಬೇಕು, ತಮ್ಮ ಸಾಮರ್ಥ್ಯವನ್ನ ಗುರುತಿಸಿಕೊಳ್ಳಬೇಕು ಮತ್ತು ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕಿಕೊಳ್ಳಬೇಕು ಅನ್ನೋ ಸಂದೇಶದೊಂದಿಗೆ ಕಾರ್ಯಕ್ರಮ ಸಂಪನ್ನವಾಯಿತು.